ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು ಎಂಬ ಏಕೈಕ ಕಾರಣಕ್ಕೆ ಸಾವರ್ಕರ್ ಅವರನ್ನ ಅಂಡಮಾನಿನ ಕಠಿಣ ಕಾಲಪಾನಿ ಎಂಬ ಶಿಕ್ಷೆಗೆ ಒಳಪಡಿಸಲಾಗಿತ್ತು. ಆ ಜೈಲಿನಲ್ಲಿ ಅವರನ್ನು ಸಾಕಷ್ಟು ಕಠಿಣ ಶಿಕ್ಷೆಗಳಿಗೆ ದೂಡಲಾಗಿತ್ತು. ಇಷ್ಟೆಲ್ಲ ನೋವುಗಳನ್ನು ದಾಟಿಯೇ ಸಾವರ್ಕರ್ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದರು. ಇದೇ ಕಾರಣಕ್ಕೆ ಅವರಿಗೆ ವೀರ ಸಾವರ್ಕರ್ ಎಂಬ ಬಿರುದನ್ನು ನೀಡಲಾಗಿರುವುದು. ಅಲ್ಲದೆ ಕಾಲಪಾನಿ ಜೈಲಿನಲ್ಲಿ ಸೂರ್ಯನ ಬೆಳಕು ಸಣ್ಣ ಕಿಂಡಿಯ ಮೂಲಕ ಮಾತ್ರ ಹಾಯುವಂತಹ ಚಿಕ್ಕ ಕೊಠಡಿಯನ್ನಷ್ಟೇ ಸಾವರ್ಕರ್ ಅವರಿಗೆ ನೀಡಲಾಗಿತ್ತು. ಆಗ ಅವರಿಗೆ ಜೊತೆಯಾಗಿದ್ದದ್ದು ಬುಲ್ಬುಲ್ ಹಕ್ಕಿ ಮಾತ್ರ. ಆ ಬುಲ್ಬುಲ್ ಹಕ್ಕಿ ಮೇಲೆ ಹತ್ತಿ ಕುಳಿತು ಸಾವರ್ಕರ್ ದೂರದ ಭಾರತಕ್ಕೆ ಬಂದು ಪರ್ಯಟನೆ ಮಾಡಿ ದೇಶದಲ್ಲಿ ಏನಾಗ್ತಾ ಇದೆ ಎಂಬ ಮಾಹಿತಿ ಪಡೆಯುತ್ತಿದ್ದ ವೀರ ಸಾವರ್ಕರ್ ಮತ್ತೆ ತಮ್ಮ ಜೈಲಿನ ಕೋಣೆಗೆ ವಾಪಸ್ ಆಗ್ತಾ ಇದ್ರು. ಈ ಎಲ್ಲ ವಿಚಾರಗಳು ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಶಾಲಾ ಪಠ್ಯ ಪುಸ್ತಕದಲ್ಲಿ ಮುದ್ರಣಗೊಂಡು ನಗೆಪಾಟಲಿಗೆ ಒಳಗಾದ ಪೊಳ್ಳು ಹಾಗೂ ಬಹುತೇಕ ಸುಳ್ಳು ಇತಿಹಾಸ. ಹಾಗಾದ್ರೆ ಸಾವರ್ಕರ್ ಅವರ ನಿಜವಾದ ಇತಿಹಾಸ ತಿಳಿಯಬೇಕಾ? ಆತ ದೇಶಭಕ್ತನ ಅಥವಾ ಬ್ರಿಟಿಷರ ವಿಶ್ವಾಸಿಯಾಗಿದ್ದರ ಎಂಬ ನಿಜ ಇತಿಹಾಸ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಮೊದಲಿಗೆ ಸಾವರ್ಕರ್ ಅವರಿಗೆ ವೀರ ಎಂಬ ಬಿರುದನ್ನು ಯಾರು ಯಾವಾಗ ನೀಡಿದರು ಎಂಬ ವಿಚಾರದ ಬಗ್ಗೆ ಹುಡುಕುತ್ತಾ ಹೋದರೆ ಆ ಬಗೆಗಿನ ಉಲ್ಲೇಖ ಒಂದು ಪುಸ್ತಕದಲ್ಲಿ ಲಭ್ಯವಾಗುತ್ತದೆ. ಲೈಫ್ ಆಫ್ ಬ್ಯಾರಿಸ್ಟರ್ ಸಾವರ್ಕರ್ ಎಂಬ ಪುಸ್ತಕವನ್ನು 1926ರಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಆ ಪುಸ್ತಕವನ್ನು ಬರೆದ ವ್ಯಕ್ತಿಯ ಹೆಸರು ಚಿತ್ರಗುಪ್ತ. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಸಾವರ್ಕರ್ ಮಾಡಿದ ತ್ಯಾಗಗಳನ್ನೆಲ್ಲ ಈ ಪುಸ್ತಕದಲ್ಲಿ ಉಲ್ಲೇಖಿಸಿ ಅವರಿಗೆ ವೀರ ಸಾವರ್ಕರ್ ಎಂಬ ಬಿರುದನ್ನು ನೀಡಲಾಗಿದೆ. ಆ ನಂತರವೇ ಹಲವರು ಅವರನ್ನು ವೀರ ಸಾವರ್ಕರ್ ಅಂತ ಕರೆಯಲು ಆರಂಭಿಸಿದರು. ತದನಂತರ ಆ ಹೆಸರೇ ಅವರ ಗುರುತಾಗಿ ಬದಲಾಯಿತು. ಅಮೂಲ್ಯವಾದ ಪುಸ್ತಕದ ಮೂಲಕ ಸಾವರ್ಕರ್ ಅವರಿಗೆ ವೀರ ಸಾವರ್ಕರ್ ಎಂಬ ಮಹೋನ್ನತವಾದ ಬಿರುದನ್ನು ನೀಡಿದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದು ಸ್ವತಃ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರೇ ಆಗಿದ್ದರು ಎಂಬುದೇ ಅಚ್ಚರಿಯ ವಿಚಾರ. ಚಿತ್ರಗುಪ್ತ ಎಂಬ ಅಂಕಿತನಾಮದಲ್ಲಿ ತನ್ನ ಬದುಕಿನ ಕಥೆಯನ್ನ ತಾನೇ ಬರೆದುಕೊಂಡು ತನಗೆ ತಾನೇ ವೀರ ಎಂದು ಬಿರುದನ್ನು ನೀಡಿಕೊಂಡು ಆ ಪುಸ್ತಕವನ್ನು ಸ್ವತಃ ತಾನೇ ಬಿಡುಗಡೆ ಮಾಡಿಕೊಂಡ ವ್ಯಕ್ತಿಯೇ ಸಾವರ್ಕರ್. ಈ ವಿಚಾರ ಸತ್ಯವಾಗಿದ್ದರೂ ಸಹ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಾವರ್ಕರ್ ಅವರ ಪಾತ್ರವನ್ನು ಹಾಗೆ ಸಾರಾಸಗಟಾಗಿ ನಾವು ತಳ್ಳಿ ಹಾಕಲು ಸಾಧ್ಯವಿಲ್ಲ. ಒಂದೆಡೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಉಗ್ರವಾದಿ ಹೋರಾಟದಲ್ಲಿ ತೊಡಗಿದ್ದ ಸಾವರ್ಕರ್, ಮತ್ತೊಂದೆಡೆ ಬ್ರಿಟಿಷರ ಪರವಹಿಸುವ ವ್ಯಕ್ತಿಯಾಗಿಯೂ ಭಾರತದ ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿದ್ದಾರೆ. ಹೀಗೆ ತನ್ನ ಬದುಕಿನ ಉದ್ದಕ್ಕೂ ಬೇರೆ ಬೇರೆ ರಾಜಕೀಯ ಕಾಲಘಟ್ಟದಲ್ಲಿ ಎರಡು ವಿಭಿನ್ನ ವ್ಯಕ್ತಿತ್ವ ಅಥವಾ ಪಾತ್ರ ನಿರ್ವಹಿಸಿದ ಸಾವರ್ಕರ್ ಬಗ್ಗೆ ತಿಳಿದುಕೊಳ್ಳಬೇಕೆಂದರೆ ಅವರ ಆರಂಭದ ಹಾಗೂ ಜೈಲಿನಿಂದ ಬಿಡುಗಡೆಗೊಂಡ ಎರಡು ಇತಿಹಾಸದ ಬಗ್ಗೆ ಗಮನ ವಹಿಸಬೇಕಾದದ್ದು ಅವಶ್ಯಕ. ಸಾಮಾನ್ಯವಾಗಿ ಸಾವರ್ಕರ್ ಎಂದಾಕ್ಷಣ ಹಿಂದೂಸ್ತಾನದಲ್ಲಿ ಹಿಂದೂಗಳೇ ಸಾರ್ವಭೌಮ, ಮುಸಲ್ಮಾನರು ಈ ದೇಶದಲ್ಲಿ ಎರಡನೇ ದರ್ಜೆಯ ನಾಗರಿಕರು ಎಂಬ ಸಾವರ್ಕರ್ ಅವರ ವಾದ ಎಲ್ಲರಿಗೂ ನೆನಪಾಗುವುದು ಸಾಮಾನ್ಯ. ಆದರೆ ಸಾವರ್ಕರ್ ಅವರ ಆರಂಭಿಕ ರಾಜಕೀಯ ಚಿಂತನೆ ಹೀಗಿರಲಿಲ್ಲ. ಬದಲಿಗೆ ಆರಂಭದಲ್ಲಿ ಹಿಂದೂಗಳು ಮುಸ್ಲಿಮರು ಒಟ್ಟಾಗಿರಬೇಕು, ನಾವು ಹೀಗೆ ಒಟ್ಟಾಗಿದ್ದರೆ ಮಾತ್ರ ಸ್ವಾತಂತ್ರ್ಯಕ್ಕೊಂದು ಮೌಲ್ಯ, ಹೊಸ ಭಾರತದಲ್ಲಿ ಎರಡೂ ಧರ್ಮದ ಜನ ಒಗ್ಗಟ್ಟಾಗಿ ಬದುಕುವ ವಾತಾವರಣ ಇರಬೇಕು ಎಂಬಂತಹ ಚಿಂತನೆಗಳನ್ನ ಮೌಲ್ಯಗಳನ್ನು ಸಾವರ್ಕರ್ ಹೊಂದಿದ್ದರು. ಅವರು ಬರೆದಿರುವ ಹಿಂದೂಸ್ತಾನ್ ಎಂಬ ಪುಸ್ತಕದಲ್ಲಿ ನಾವು ಕೋಮು ಸಾಮರಸ್ಯಗಳ ಬಗೆಗಿನ ಅವರ ಸಾಕಷ್ಟು ಚಿಂತನೆಗಳನ್ನ ನೋಡಬಹುದು. ಅಂಡಮಾನಿನ ಜೈಲಿನಿಂದ ಬಿಡುಗಡೆಗೊಂಡ ನಂತರ ಮೊಘಲ್ ಸಾಮ್ರಾಜ್ಯ ಹಾಗೂ ಮೊಘಲ್ ರಾಜರುಗಳ ಬಗ್ಗೆ ಹಿಕ್ಕಮುಗ್ಗ ತರಾಟೆಗೆ ತೆಗೆದುಕೊಂಡಿದ್ದ ಇದೇ ಸಾವರ್ಕರ್ ತನ್ನ ಆರಂಭಿಕ ಕಾಲದಲ್ಲಿ ತನ್ನ ಪುಸ್ತಕದಲ್ಲಿ ಮೊಘಲರನ್ನೂ ಸಹ ಹಾಡಿ ಹೊಗಳಿದ್ದರು, ಕೊಂಡಾಡಿದ್ದರು. ತಾವು ಬರೆದಿದ್ದ ಹಿಂದೂಸ್ತಾನ್ ಪುಸ್ತಕದಲ್ಲಿ ಮೊಘಲ್ ದೊರೆ ಬಹದ್ದೂರ್ ಶಾ ಜಫರ್ ಕುರಿತು ಹೊಗಳಿ ಬರೆದಿದ್ದರು. ಅದೇ ರೀತಿ ಮೌಳಿ ಅಹಮದ್ ಶಾ ಬಗ್ಗೆಯೂ ಬರೆಯುತ್ತಾ ಆತ ಓರ್ವ ಬಲಶಾಲಿ, ಬ್ರಿಟಿಷರ ಪಾಲಿಗೆ ಸಿಂಹ ಸ್ವಪ್ನರಾಗಿದ್ದ ವೀರ. ಅಹಮದ್ ಶಾ ಸತ್ತಾಗ ಬ್ರಿಟಿಷ್ ಅಧಿಕಾರಿಗಳು ಸಂತೋಷ ಪಟ್ಟಿದ್ದರು ಎಂದು ಗೌರವಿಸಿ ಬರೆದಿದ್ದರು. ಸಿಪಾಯಿ ದಂಗೆ ಬಗ್ಗೆಯೂ ಪುಸ್ತಕ ಬರೆದಿದ್ದ ಸಾವರ್ಕರ್ ಆ ದಂಗೆಯಲ್ಲಿ ಮುಸ್ಲಿಮರ ಪಾತ್ರ ಎಷ್ಟು ಮಹತ್ವದ್ದಾಗಿತ್ತು ಎಂಬ ಬಗ್ಗೆಯೂ ತಮ್ಮ ಬರಹದ ಮೂಲಕ ಉಲ್ಲೇಖಿಸಿದ್ದಾರೆ. ಆರಂಭ ಕಾಲದಲ್ಲಿ ಈ ಬಗೆಯ ಸಿದ್ಧಾಂತಕ್ಕೆ ಕಟ್ಟು ಬಿದ್ದಿದ್ದ ಸಾವರ್ಕರ್ ಚಿಂತನೆಗಳು ನಂತರದ ಕಾಲದಲ್ಲಿ ಬದಲಾದದ್ದು ಬೇರೆ ಇದೆ ಇತಿಹಾಸ. ಅದೇ ರೀತಿ ಭಾರತ ಸ್ವಾತಂತ್ರ್ಯಗೊಳ್ಳಬೇಕು ಎಂಬ ಸ್ವತಂತ್ರ ದಾಹ ಆರಂಭ ಕಾಲದಲ್ಲಿ ಸಾವರ್ಕರ್ ಅವರಲ್ಲಿ ಬಹುದೊಡ್ಡ ಮಟ್ಟದಲ್ಲೇ ಇತ್ತು ಎಂಬುದನ್ನು ನಾವು ಇಲ್ಲಿ ಒಪ್ಪಿಕೊಳ್ಳಲೇಬೇಕು. ಸ್ವಾತಂತ್ರ್ಯ ದಾಹದ ಕಾರಣಕ್ಕೆ ಅವರು ಹೋರಾಟದ ಕಡೆ ಮುಖ ಮಾಡಿದ್ದರು. ಅಹಿಂಸೆ, ಸತ್ಯಾಗ್ರಹದ ಹೋರಾಟಗಳು ಕೆಲಸಕ್ಕೆ ಬರಲ್ಲ.
ನಾವು ಸಹ ಕೈಯಲ್ಲಿ ಅಸ್ತ್ರಗಳನ್ನ ಹಿಡಿದು ಬ್ರಿಟಿಷರನ್ನು ಸದೆಬಡಿದರೆ ಮಾತ್ರ ಸ್ವಾತಂತ್ರ್ಯ ಸಾಧ್ಯ ಎಂಬ ತೀವ್ರಗಾಮಿ ಚಿಂತನೆಯನ್ನು ಅವರು ಬಲವಾಗಿ ಪ್ರತಿಪಾದಿಸಿದ್ದರು. ಸಾವರ್ಕರ್ ಮಾತ್ರವಲ್ಲ, ಅವರ ಸಹೋದರರು ಸಹ ಇಂತಹ ಚಿಂತನೆಯನ್ನು ಬಲವಾಗಿ ನಂಬಿದ್ದರು. ಹೀಗಾಗಿಯೇ ಅವರೆಲ್ಲರೂ ಒಟ್ಟಾಗಿ ಅಭಿನವ ಭಾರತ ಸೊಸೈಟಿ ಎಂಬ ರಹಸ್ಯ ತಂಡವನ್ನ ರಚಿಸಿದ್ದರು. ಅಲ್ಲದೆ ಇಂತಹದ್ದೇ ಮನಸ್ಥಿತಿಯ ಮತ್ತಷ್ಟು ಯುವಕರ ಗುಂಪನ್ನ ಈ ತಂಡಕ್ಕೆ ಸೇರಿಸಿ ಭವಿಷ್ಯದ ಹೋರಾಟದ ಚಿಂತನೆ ನಡೆಸಿದ್ದರು. ಇದೇ ಸಂದರ್ಭದಲ್ಲಿ ಸಾವರ್ಕರ್ ಅವರಿಗೆ ಲೋಕಮಾನ್ಯ ತಿಲಕ್ ಅವರ ಸಂಪರ್ಕವು ಏರ್ಪಟ್ಟು ಅವರ ಸಹಕಾರದೊಂದಿಗೆ ಕಾನೂನು ವಿದ್ಯಾಭ್ಯಾಸದಲ್ಲಿ ತೊಡಗಲು ಲಂಡನ್ಗೆ ತೆರಳಿದ್ದರು. ಹೀಗೆ ಕಾನೂನು ವಿದ್ಯಾಭ್ಯಾಸಕ್ಕೆಂದು ಲಂಡನ್ಗೆ ತೆರಳಿದ್ದ ಸಾವರ್ಕರ್ ವಿದ್ಯಾಭ್ಯಾಸದ ಜೊತೆಗೆ ಭಾರತದ ಸ್ವಾತಂತ್ರ್ಯಕ್ಕಾಗಿ ಲಂಡನ್ನಲ್ಲಿ ಸಕ್ರಿಯವಾಗಿದ್ದ ಕೆಲ ಸಂಘ ಸಂಸ್ಥೆಗಳ ಜೊತೆ ಸಂಪರ್ಕ ಬೆಳೆಸಿಕೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ಭಾರತದ ರಾಜಕೀಯದಲ್ಲಿ ಕೆಲವು ಗಮನಾರ್ಹ ಬದಲಾವಣೆಗಳು ಆರಂಭವಾಗಿದ್ದವು. ಬ್ರಿಟಿಷ್ ಆಡಳಿತದ ಭಾರತೀಯ ಶಾಸಕಾಂಗ ಸಭೆಗಳಲ್ಲಿ ಭಾರತೀಯರು ಭಾಗವಹಿಸುವಿಕೆಯನ್ನ ಹೆಚ್ಚಿಸಬೇಕು ಎಂಬ ಉದ್ದೇಶದಿಂದ ಬ್ರಿಟಿಷರು ಮರ್ಲಿನ್ ಮಿಂಟೋ ಸುಧಾರಣೆಯನ್ನ ಭಾರತದಲ್ಲಿ ಪರಿಚಯಿಸಿದ್ದರು. ಅಲ್ಲದೆ ಮುಸ್ಲಿಮರಿಗೂ ಪ್ರತ್ಯೇಕ ಮತದಾರರ ಕ್ಷೇತ್ರವನ್ನ ನಿಗದಿಪಡಿಸಬೇಕು ಎಂಬ ಅಂಶವನ್ನು ಈ ಸುಧಾರಣೆ ಬೆಂಬಲಿಸಿತ್ತು. ಆದರೆ ಮರ್ಲಿನ್ ಮಿಂಟೋ ಸುಧಾರಣೆಯನ್ನ ವಿರೋಧಿಸಿ ಸಾವರ್ಕರ್ ಅವರ ಸಹೋದರರಾದ ಗಣೇಶ್ ಸಾವರ್ಕರ್ ಹೋರಾಟಕ್ಕೆ ಮುಂದಾಗಿದ್ದರು. ಇದೇ ಸಂದರ್ಭದಲ್ಲಿ 1909ರಲ್ಲಿ ನಾಸಿಕ್ನ ಕಲೆಕ್ಟರ್ ಆಗಿದ್ದ ಎಎಂಟಿ ಜಾಕ್ಸನ್ ಅನ್ನ ಗುಂಡು ಹಾರಿಸಿ ಕೊಲ್ಲಲಾಗುತ್ತದೆ. ಈ ಪ್ರಕರಣದಲ್ಲಿ 17 ವರ್ಷದ ಅನಂತ್ ಲಕ್ಷ್ಮಣ್ ಖಾನೇರ್ ಎಂಬ ಬಾಲಕನನ್ನು ಬಂಧಿಸಲಾಗುತ್ತದೆ. ಈತನನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದಾಗ ಈ ಕೊಲೆಯ ಸಂಚಿನಲ್ಲಿ ಸಾವರ್ಕರ್ ಅವರ ಇಬ್ಬರೂ ಸಹೋದರರು ಭಾಗಿಯಾಗಿರುವುದು ತಿಳಿದುಬಂದು ಇಬ್ಬರನ್ನು ಬಂಧಿಸಲಾಗುತ್ತದೆ. ಅಲ್ಲದೆ ಈ ಕೊಲೆಯ ಸಂಚಿನಲ್ಲಿ ಲಂಡನ್ನಲ್ಲಿರುವ ಸಾವರ್ಕರ್ ಅವರೂ ಭಾಗಿಯಾಗಿದ್ದರು ಎಂಬುದು ಖಚಿತಪಡುತ್ತದೆ. ಜಾಕ್ಸನ್ ಕೊಲೆಗೆ ಬಳಸಿದ್ದ ಪಿಸ್ತೂಲ್ ಅನ್ನು ಸಾವರ್ಕರ್ ಲಂಡನ್ನಲ್ಲಿ ಖರೀದಿಸಿ ಅಲ್ಲಿಂದ ಭಾರತಕ್ಕೆ ತಲುಪಿಸಿದ್ದಾರೆ ಎಂಬ ವಿಚಾರ ತನಿಖೆಯಿಂದ ಬಯಲಾಗಿ ಕೊನೆಗೆ ಸಾವರ್ಕರ್ ಅವರನ್ನು ಬ್ರಿಟಿಷ್ ಪೊಲೀಸರು ಲಂಡನ್ನಲ್ಲೇ ಬಂಧಿಸಿ ಭಾರತಕ್ಕೆ ಕರೆತರುತ್ತಾರೆ. ಮುಂಬೈ ನ್ಯಾಯಾಲಯದಲ್ಲಿ ಬ್ರಿಟಿಷ್ ಅಧಿಕಾರಿ ಜಾಕ್ಸನ್ ಕೊಲೆ ಪ್ರಕರಣ ಸೇರಿದಂತೆ ಇನ್ನೂ 2 ಪ್ರಕರಣ ದಾಖಲಿಸಿ ವಿಚಾರಣೆ ನಡೆಸುವ ನ್ಯಾಯಾಲಯ ಅಂತಿಮವಾಗಿ ಸಾವರ್ಕರ್ ಅವರಿಗೆ 25 ವರ್ಷಗಳ 2 ಶಿಕ್ಷೆ, ಅಂದರೆ 50 ವರ್ಷ ಅವರು ಜೈಲಿನಲ್ಲಿರಬೇಕು ಎಂಬ ಶಿಕ್ಷೆ ವಿಧಿಸುತ್ತದೆ. ನಂತರ ಅವರನ್ನು ಅಂಡಮಾನಿನ ಕಾಲಪಾನಿಗೆ ಕರೆತರಲಾಗುತ್ತದೆ. ಸಾವರ್ಕರ್ ಅವರ ಇತಿಹಾಸವನ್ನು ಪ್ರಾಮಾಣಿಕವಾಗಿ ಅಧ್ಯಯನ ಮಾಡಿದ್ದೇ ಆದರೆ ಅವರ ಸಿದ್ಧಾಂತ ಹಾಗೂ ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ಇಲ್ಲಿಂದ ಸಂಪೂರ್ಣ ಬದಲಾಗುವುದನ್ನು ಸ್ಪಷ್ಟವಾಗಿ ಗುರುತಿಸಬಹುದು. ಏಕೆಂದರೆ ಸಾವರ್ಕರ್ ಅವರನ್ನು ಬಂಧಿಸಲಾಗಿದ್ದ ಅದೇ ಕಾಲಾಪಾನಿ ಕಾರಾಗೃಹದಲ್ಲೇ ಸ್ವಾತಂತ್ರ್ಯ ಸೇನಾನಿ ಭಗತ್ ಸಿಂಗ್ ಅವರನ್ನು ಬಂಧಿಸಲಾಗಿತ್ತು. ನಿನಗೆ ಬಿಡುಗಡೆ ಬೇಕಿದ್ದರೆ ಬ್ರಿಟಿಷ್ ಸಾಮ್ರಾಜ್ಯದ ಎದುರು ಕ್ಷಮೆ ಕೋರು ಎಂಬ ಸಲಹೆಗೆ ನಿಮ್ಮ ಬಳಿ ಕ್ಷಮೆ ಕೋರಿ ಬದುಕುವುದಕ್ಕಿಂತಲೂ ಮರಣವೇ ಮೇಲು ಎನ್ನುತ್ತಾ ನೇಡುಗಂಬಕ್ಕೆ ಮುತ್ತಿಟ್ಟವರು ಭಗತ್ ಸಿಂಗ್. ಇದೇ ರೀತಿ ಭಾರತ ಸ್ವಾತಂತ್ರ್ಯ ಹೋರಾಟದ ನೂರಾರು ಸಾವಿರಾರು ಸೇನಾನಿಗಳು ಈ ಜೈಲಿನಲ್ಲಿ ಬ್ರಿಟಿಷರಿಂದ ನಾನಾ ಚಿತ್ರಹಿಂಸೆಗಳನ್ನು ಅನುಭವಿಸಿ ಪ್ರಾಣತ್ಯಾಗ ಮಾಡಿದ್ದಾರೆ. ಆದರೆ ಈ ಜೈಲಿನಲ್ಲಿ ಬಂಧಿಯಾದ ಕೇವಲ 1.5 ತಿಂಗಳಲ್ಲೇ ಸಾವರ್ಕರ್ ಬ್ರಿಟಿಷರಿಗೆ ತಮ್ಮ ಮೊದಲ ಕ್ಷಮಾಪಣಾ ಪತ್ರವನ್ನು ಬರೆದಿದ್ದರು. ಆನಂತರ 1913 ನವೆಂಬರ್ 13ರಂದು ಮತ್ತೊಂದು ಪತ್ರ ಬರೆದಿದ್ದರು. ಆ ಪತ್ರದಲ್ಲಿ ಬೈಬಲ್ನ ಒಂದು ಕಥೆಯನ್ನ ಉಲ್ಲೇಖಿಸಿ, ನಾನೋರ್ವ ದಾರಿ ತಪ್ಪಿದ ಮಗ ದಾರಿ ತಪ್ಪಿದರೆ ತಂದೆಯೇ ಆತನನ್ನು ತಿದ್ದಿ ಸರಿದಾರಿಗೆ ತರಬೇಕಲ್ಲವೇ? ದಾರಿ ತಪ್ಪಿದ ಮಗ ತಂದೆಯನ್ನಲ್ಲದೆ ಬೇರೆ ಯಾರ ಬಳಿ ಕ್ಷಮೆ ಕೇಳಲು ಸಾಧ್ಯ ಎಂದು ಉಲ್ಲೇಖಿಸಿದ್ದರು ಸಾವರ್ಕರ್. 1-2 ಬಾರಿಯಲ್ಲ, ಕನಿಷ್ಠ 5 ಬಾರಿ ಹೀಗೆ ಕ್ಷಮಾಪಣಾ ಪತ್ರವನ್ನು ಬ್ರಿಟಿಷರಿಗೆ ಸಾವರ್ಕರ್ ಬರೆದಿದ್ದರು. ಈ ಪೈಕಿ ಒಂದು ಪತ್ರದಲ್ಲಿ, ನನಗೆ ನನ್ನ ತಪ್ಪಿನ ಅರಿವಾಗಿದೆ, ಮತ್ತೆ ಎಂದಿಗೂ ನಾನು ಇಂತಹ ತಪ್ಪನ್ನು ಮರುಕಳಿಸಲಾರೆ. ನನಗೆ ಕ್ಷಮಾಪಣೆ ನೀಡಿದರೆ ನನ್ನನ್ನು ಬೆಂಬಲಿಸುವ ಸಾವಿರಾರು ಯುವಕರನ್ನು ಬ್ರಿಟಿಷರ ಪರವಾಗಿ ನಾನು ಬದಲಿಸುತ್ತೇನೆ ಎಂದೆಲ್ಲ ಬರೆದಿದ್ದರು ಸಾವರ್ಕರ್. ಕೊನೆಯದಾಗಿ 6ನೇ ಬಾರಿಗೆ ಸಾವರ್ಕರ್ ಅವರಿಗೆ ಕ್ಷಮೆ ನೀಡುವಂತೆ ಅವರ ಪತ್ನಿ ಬ್ರಿಟಿಷರಿಗೆ ಪತ್ರ ಬರೆದಿದ್ದರು. ಹೀಗೆ ಒಂದರ ಮೇಲೊಂದರಂತೆ ಪತ್ರ ಬರೆದಿದ್ದ ಕಾರಣಕ್ಕೆ ಬ್ರಿಟಿಷರು ಮುಂದಿನ ದಿನಗಳಲ್ಲಿ ಸಾವರ್ಕರ್ ಅವರಿಂದ ತಮಗೆ ಲಾಭ ಆಗಬಹುದು ಎಂಬ ಏಕೈಕ ಕಾರಣಕ್ಕೆ ಸಾವರ್ಕರ್ ಅವರಿಗೆ ಕ್ಷಮಾಪಣೆ ನೀಡುತ್ತದೆ. ಆದರೆ ಒಮ್ಮೆಗೆ ಜೈಲಿನಿಂದ ಬಿಡುಗಡೆ ಮಾಡದೆ 1921ರಲ್ಲಿ ಭಾರತದಲ್ಲಿರುವ ರತ್ನಗಿರಿ ಎಂಬ ಜೈಲಿಗೆ ಅವರನ್ನು ಬದಲಿಸಲಾಗುತ್ತದೆ. ಹಿಂದುತ್ವ ಹಾಗೂ ಹಿಂದೂಯಿಸಂ ಎರಡೂ ಬೇರೆ ಬೇರೆ ಎಂಬ ಹೊಸ ಸಿದ್ಧಾಂತಕ್ಕೆ ರೂಪುರೇಷೆ ಸಿದ್ಧಪಡಿಸಿದ್ದು ಈ ಜೈಲಿನಿಂದಲೇ. ಈ ಹಿಂದುತ್ವ ಎಂಬ ಸಿದ್ಧಾಂತದ ಅಡಿಯಲ್ಲೇ ಸಾವರ್ಕರ್ ಅವರ ಮುಂದಿನ ರಾಜಕೀಯ ನಡೆಗಳು ನಿರ್ಧರಿತಗೊಂಡವು. ಕೊನೆಗೆ ಕೆಲವು ಷರತ್ತುಗಳೊಂದಿಗೆ 1924 ಜನವರಿ 6ರಂದು ಸಾವರ್ಕರ್ ಅವರನ್ನು ರತ್ನಗಿರಿ ಜೈಲಿನಿಂದಲೂ ಬಿಡುಗಡೆ ಮಾಡಿತ್ತು ಬ್ರಿಟಿಷ್ ಸರ್ಕಾರ.
ರತ್ನಗಿರಿ ಜಿಲ್ಲೆಯಿಂದ ಬೇರೆಲ್ಲೂ ಪ್ರಯಾಣ ಮಾಡಬಾರದು ಹಾಗೂ ಯಾವುದೇ ರಾಜಕೀಯ ಸಭೆಗಳನ್ನು ನಡೆಸಬಾರದು ಎಂಬುದೇ ಆ ಷರತ್ತಾಗಿತ್ತು. ಈ ಷರತ್ತಿನ ಜೊತೆಗೆ ಬ್ರಿಟಿಷರು ಹಾಗೂ ಸಾವರ್ಕರ್ ನಡುವೆ ಒಂದು ಮುಖ್ಯವಾದ ಒಪ್ಪಂದವೂ ಸಹಿಯಾಗಿತ್ತು. ಮಹಾತ್ಮ ಗಾಂಧಿ, ಕಾಂಗ್ರೆಸ್ ಹಾಗೂ ಮುಸ್ಲಿಂ ಈ ಮೂರು ವಿಚಾರಗಳು ನಮ್ಮಿಬ್ಬರಿಗೂ ಸಮಾನ ಶತ್ರು. ಈ ಮೂರು ವಿಚಾರವನ್ನು ವಿರೋಧಿಸುವ ಕೆಲಸವನ್ನು ನಾನು ಹೊರಗಿನಿಂದ ಮಾಡುತ್ತೇನೆ ಎಂದು ಬರವಣಿಗೆ ರೂಪದ ಒಪ್ಪಂದಕ್ಕೆ ಸಹಿ ಹಾಕಿದ ನಂತರವೇ ಸಾವರ್ಕರ್ ಜೈಲಿನಿಂದ ಬಿಡುಗಡೆಗೊಳ್ಳುತ್ತಾರೆ. ಹೀಗೆ ಜೈಲಿನಿಂದ ಹೊರಬಂದ ಸಾವರ್ಕರ್ ಅವರಿಗಾಗಿ ಬ್ರಿಟಿಷರು ರತ್ನಗಿರಿ ಜಿಲ್ಲೆಯಲ್ಲಿ ಒಂದು ಬಂಗಲೆಯನ್ನೇ ನೀಡುತ್ತಾರೆ. ಆ ಬಂಗಲೆಯಲ್ಲಿ ಸಾವರ್ಕರ್ ಅವರಿಗೆ ತಮ್ಮ ಬೆಂಬಲಿಗರನ್ನು ಭೇಟಿ ಮಾಡಲು ಅನುಮತಿ ನೀಡುವ ಬ್ರಿಟಿಷರು ತಿಂಗಳಿಗೆ 6 ರೂಪಾಯಿ ಪಿಂಚಣಿ ಹಣವನ್ನು ನೀಡುವ ಮೂಲಕ ಉದಾರತೆ ಮೆರೆಯುತ್ತಾರೆ. ಈ ಸಂದರ್ಭದಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾಂಗ್ರೆಸ್ ಬಹುಮುಖ್ಯವಾದ ಪಾತ್ರ ನಿಭಾಯಿಸಿತ್ತು. ಭಾರತೀಯರು ಹಿಂದೂ ಮುಸ್ಲಿಮರೆನ್ನದೆ ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ ಅಡಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡುತ್ತಿದ್ದರು. ಹೀಗಾಗಿ ಹಿಂದೂ ಮುಸ್ಲಿಮರನ್ನು ಒಡೆದು ಆಳಬೇಕು ಎಂಬ ಬ್ರಿಟಿಷರ ನೀತಿಗೆ ಸಾವರ್ಕರ್ ಅವರ ಹಿಂದುತ್ವ ಸಿದ್ಧಾಂತ ಸರಿ ಎನ್ನಿಸಿರಬೇಕು. ಅಲ್ಲದೆ ಕಾಂಗ್ರೆಸ್ನಂತಹ ಜನ ಹೋರಾಟವನ್ನು ಹತ್ತಿಕ್ಕಲು ಭಾರತೀಯರ ಒಳಗೆಯೇ ಹಿಂದುತ್ವದಂತಹ ಮತ್ತೊಂದು ಸಂಘ ಸಂಸ್ಥೆ ಕಾರ್ಯನಿರ್ವಹಿಸಿದರೆ ತಮ್ಮ ಆಡಳಿತಕ್ಕೆ ಮತ್ತಷ್ಟು ಬಲ ಸಿಕ್ಕಂತಾಗುತ್ತದೆ ಎಂದು ಆ ಸಂದರ್ಭದಲ್ಲಿ ಬ್ರಿಟಿಷರು ಯೋಚಿಸಿದ್ದರು. ಇವನ್ನೆಲ್ಲ ಗಮನಿಸಿದರೆ ಈ ಕಾರಣಕ್ಕಾಗಿಯೇ ಬ್ರಿಟಿಷರು ಸಾವರ್ಕರ್ ಅವರಿಗೆ ಸಾಕಷ್ಟು ವಿಚಾರದಲ್ಲಿ ಸಹಾಯ ಹಸ್ತ ಚಾಚಿದ್ದರು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವೇನಲ್ಲ. ಹೀಗೆ ಜೈಲಿನಿಂದ ಬಿಡುಗಡೆಗೊಂಡ ನಂತರ ಸಾವರ್ಕರ್ ಅವರು ನಿರಂತರವಾಗಿ ಬ್ರಿಟಿಷರ ಪರ ಹಾಗೂ ಕಾಂಗ್ರೆಸ್ ವಿರುದ್ಧವಾಗಿ ತಮ್ಮ ರಾಜಕೀಯ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಾ ಮುನ್ನಡೆದದ್ದು ಇತಿಹಾಸದ ಪುಟಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಸಾವರ್ಕರ್ ಎಷ್ಟರ ಮಟ್ಟಿಗೆ ಬ್ರಿಟಿಷರ ಪರವಾಗಿದ್ದರು ಎಂದರೆ, ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿ ಆಂತರಿಕ ಚುನಾವಣೆಗಳು ನಡೆಯುತ್ತಿದ್ದವು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚು ಸ್ಥಾನಗಳಲ್ಲಿ ಗೆದ್ದು ಸರ್ಕಾರ ಸ್ಥಾಪಿಸುವ ಹಂತಕ್ಕೆ ಬಂದಿದ್ದರೂ ಇದೇ ಸಂದರ್ಭದಲ್ಲಿ ಸಾವರ್ಕರ್ ಅವರ ಮುಂದಾಳತ್ವದಲ್ಲಿ ಹಿಂದೂ ಮಹಾಸಭಾ ಸಹ ಕೆಲವು ಸ್ಥಾನಗಳಲ್ಲಿ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದರೆ ಮುಸ್ಲಿಂ ಲೀಗ್ ಸಹ ಕೆಲವು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿತ್ತು. ಆದರೆ ಭಾರತೀಯ ನಾಯಕರ ಜೊತೆ ಚರ್ಚಿಸದೆ ಎರಡನೇ ಮಹಾಯುದ್ಧದಲ್ಲಿ ಭಾರತವೂ ಭಾಗವಹಿಸಲಿದೆ ಎಂದು ಬ್ರಿಟಿಷರು ಘೋಷಿಸಿದ್ದ ಕಾರಣ ಬ್ರಿಟಿಷರ ನಿರ್ಧಾರವನ್ನು ವಿರೋಧಿಸಿದ್ದ ಕಾಂಗ್ರೆಸ್ ಸರ್ಕಾರ ರಚಿಸಲು ಮುಂದಾಗಿರಲಿಲ್ಲ. ಆದರೆ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡ ಮಹಮ್ಮದ್ ಅಲಿ ಜಿನ್ನಾ ಅವರ ಮುಸ್ಲಿಂ ಲೀಗ್ ಜೊತೆಗೆ ಮೈತ್ರಿ ಸಾಧಿಸಿ ಬಂಗಾಳ, ಸಿಂಧ್ ಸೇರಿದಂತೆ ಭಾರತದ ಕೆಲವು ಭಾಗಗಳಲ್ಲಿ ಸರ್ಕಾರವನ್ನೇ ರಚಿಸಿದ್ದರು ಸಾವರ್ಕರ್. ಅಷ್ಟೇ ಅಲ್ಲದೆ ಭಾರತೀಯರು ವಿಶ್ವ ಯುದ್ಧದಲ್ಲಿ ಪಾಲ್ಗೊಳ್ಳುವುದಿಲ್ಲ ಎಂಬ ವಿಚಾರವನ್ನು ಮುಂದಿಟ್ಟ ಕಾಂಗ್ರೆಸ್ ಇಡೀ ಭಾರತದಾದ್ಯಂತ ಬ್ರಿಟಿಷರ ವಿರುದ್ಧ ಕ್ವಿಟ್ ಇಂಡಿಯಾ ಚಳವಳಿ ಆರಂಭಿಸಿತ್ತು. ಆದರೆ ಸಾವರ್ಕರ್ ಅವರು ಈ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಯಾರೂ ಭಾಗವಹಿಸಬೇಡಿ, ನಾವು ಸಹ ವಿಶ್ವ ಯುದ್ಧದಲ್ಲಿ ಭಾಗವಹಿಸಬೇಕು, ಯುದ್ಧದ ಕಲೆಗಳನ್ನ ಕಲಿಯಬೇಕು ಎಂದು ಕರೆ ನೀಡಿದ್ದರು. ತಮ್ಮ ಬ್ರಿಟಿಷ್ ಪ್ರೀತಿಯನ್ನು ಇಲ್ಲಿಗೆ ನಿಲ್ಲಿಸದ ಸಾವರ್ಕರ್ ಹಾಗೂ ಅವರ ಪಕ್ಷ ಬ್ರಿಟಿಷ್ ಸೈನ್ಯಕ್ಕೆ ಅಗತ್ಯವಿದ್ದ ಯೋಧರನ್ನು ಆಯ್ಕೆ ಮಾಡಿ ಬ್ರಿಟಿಷ್ ಸೇನೆಗೆ ಸೇರಿಸುವ ಕೆಲಸವನ್ನೂ ಮಾಡಿತ್ತು. ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರ ಪರ ವಹಿಸುವ ಮುನ್ನ, ಅಂದರೆ ಯುದ್ಧ ಆರಂಭವಾಗುವ ಮುನ್ನ ಕಾಲದಲ್ಲಿ ಸಾವರ್ಕರ್ ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್ನ ಪರಮಭಕ್ತ ಹಾಗೂ ಆತನ ಸಿದ್ಧಾಂತವನ್ನು ಬೆಂಬಲಿಸುವ ವ್ಯಕ್ತಿಯನ್ನಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ದರು. ಹಿಟ್ಲರ್ ಹೇಗೆ ಯಹೂದಿಯರನ್ನ ಬೇಟೆಯಾಡಿ ಕೊಲ್ಲುತ್ತಿದ್ದಾನೋ ಹಾಗೆ ನಾವಿಲ್ಲಿ ಮುಸ್ಲಿಮರನ್ನು ಬೇಟೆಯಾಡಬೇಕು, ಇಲ್ಲಿಂದ ಓಡಿಸಬೇಕು ಎಂದು ಹೇಳಿದ್ದರು. ಹಿಟ್ಲರ್ ಮಾತ್ರವಲ್ಲ, ಮುಸ್ಸೋಲಿನಿಯವರ ಸಿದ್ಧಾಂತದ ಬಗ್ಗೆಯೂ ಸಾಕಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದರು. ಆ ಕಾಲಘಟ್ಟದಲ್ಲಿ ಜರ್ಮನ್ನ ನಾಜಿ ಪಕ್ಷದ ಹಿಟ್ಲರ್ ಬಗ್ಗೆ ಭಾರತದಲ್ಲಿ ಹೀಗೊಬ್ಬರು ಮೆಚ್ಚಿ ಮಾತನಾಡುತ್ತಿದ್ದಾರೆ ಎಂಬ ಕುರಿತು ಜರ್ಮನ್ ಪತ್ರಿಕೆಗಳ ಮುಖಪುಟದಲ್ಲಿ ಲೇಖನಗಳನ್ನ ಬರೆದು ಬಿಡುಗಡೆ ಮಾಡಲಾಗಿತ್ತು. ತದನಂತರದ ಕಾಲಘಟ್ಟದಲ್ಲಿ ಬ್ರಿಟಿಷರ ಕೈ ಮೇಲಾಗುತ್ತಿದ್ದಂತೆ ಹಿಟ್ಲರ್ನಿಗೆ ಧಿಕ್ಕಾರ, ಬ್ರಿಟಿಷರಿಗೆ ಜಯವಾಗಲಿ ಎಂಬ ಘೋಷವಾಕ್ಯವನ್ನು ಕೂಗಿದ್ದವರು ಸಾವರ್ಕರ್. ತಮ್ಮ ಜೀವಿತಾವಧಿಯ ಸಂಪೂರ್ಣ ಕಾಲದಲ್ಲಿ ಸಾವರ್ಕರ್ ಕೇವಲ ಮುಸ್ಲಿಂ ವಿರೋಧವನ್ನು ಮಾತ್ರ ಮುಂದಿಟ್ಟಿರಲಿಲ್ಲ, ಬದಲಿಗೆ ಪ್ರಾಚೀನ ಕಾಲದ ಕಾಲಾವಧಿಯಾಗಿದ್ದ ಹಳೆಯ ಸಿದ್ಧಾಂತಗಳನ್ನು ಧೂಳುಕೊಡುತ್ತಿದ್ದರು. ಅಲ್ಲದೆ ಅವೇ ಸತ್ಯ ಎಂದು ನಂಬಿದ್ದರು. ಭಾರತ ಸ್ವಾತಂತ್ರ್ಯಗೊಂಡ ನಂತರ ಸ್ವತಂತ್ರ ಭಾರತದ ಆಡಳಿತಕ್ಕಾಗಿ ಸಂವಿಧಾನ ರೂಪುಗೊಂಡಾಗ ಸಾವರ್ಕರ್ ಅದನ್ನು ಸಾರಾಸಗಟಾಗಿ ತಿರಸ್ಕರಿಸಿದ್ದರು. ಅಲ್ಲದೆ ಈ ಸಂವಿಧಾನ, ಈ ಕಾನೂನು ನಮಗೆ ಅಗತ್ಯವಿಲ್ಲ, ನಮಗೆ ಮನುಧರ್ಮ ಇದೆ, ಈ ಮನುಧರ್ಮದ ಅಡಿಯಲ್ಲಿ ನಾವು ಕಾನೂನುಗಳನ್ನು ರೂಪಿಸಬೇಕು ಎಂದು ಪ್ರತಿಪಾದಿಸಿದ್ದರು. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಓದಬಹುದು, ಆದರೆ ಕೆಲಸಕ್ಕೆ ಹೋಗಬಾರದು, ಅವರು ಅಡುಗೆ ಮಾಡಬೇಕು, ಮಕ್ಕಳ ಪಾಲನೆ ಹಾಗೂ ತಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳಬೇಕು,
ಇದರ ಹೊರತಾಗಿ ಹೆಣ್ಣು ಮಕ್ಕಳು ಬೇರೆ ಯಾವ ವಿಚಾರದ ಬಗ್ಗೆಯೂ ಯೋಚಿಸದೇ ಇರುವುದು ಅವರಿಗೆ ಒಳ್ಳೆಯದು ಎಂಬುದು ಸಾವರ್ಕರ್ ಅವರ ಅಭಿಪ್ರಾಯವಾಗಿತ್ತು. ಹೀಗೆ ಮೂಲಭೂತವಾದವನ್ನೇ ತಮ್ಮ ತತ್ವವಾಗಿ ಮುಂದಿಟ್ಟಿದ್ದ ಸಾವರ್ಕರ್ ಯಾವುದೇ ಚಾರಿತ್ರಿಕ ಘಟನೆಯಲ್ಲೂ ಸಹ ಖುದ್ದಾಗಿ ತಾವೇ ಭಾಗವಹಿಸಿದ ಕುರಿತು ಯಾವ ಐತಿಹಾಸಿಕ ಉಲ್ಲೇಖಗಳೂ ಇಲ್ಲ ಎಂಬುದೇ ದುರಂತ. ಬದಲಿಗೆ ನಿರಂತರವಾಗಿ ಇತರರನ್ನು ಪ್ರಭಾವಿಸಿ ಅವರ ಮೂಲಕ ತಮ್ಮ ಕೆಲಸವನ್ನು ಸಾಧಿಸಿಕೊಂಡ ಸಂದರ್ಭವಾದಿಯಾಗಿಯೇ ಸಾವರ್ಕರ್ ಎಲ್ಲೆಡೆ ಚಿತ್ರಣಗೊಂಡಿದ್ದಾರೆ. ಉದಾಹರಣೆಗೆ ಸಾವರ್ಕರ್ ಅವರ ವಿರುದ್ಧ 4 ಕೊಲೆ ಆರೋಪದ ಪ್ರಕರಣಗಳು ಇದ್ದವು. ಆ 4 ಕೊಲೆ ಪ್ರಕರಣಗಳಲ್ಲಿ ಅವರ ಪಾತ್ರ ಇದೆಯೇ ವಿನಃ ಅಪರಾಧದಲ್ಲಿ ಅವರು ಖುದ್ದಾಗಿ ಭಾಗಿಯಾಗಿಲ್ಲ. ಸಾವರ್ಕರ್ ಅವರು ಲಂಡನ್ನಲ್ಲಿದ್ದಾಗಲೇ ಕರ್ನಲ್ ಸರ್ ವಿಲಿಯಂ ಕರ್ಜನ್ ವೈಲಿ ಎಂಬುವರನ್ನ ಗುಂಡಿಕ್ಕಿ ಕೊಲ್ಲಲಾಗಿತ್ತು. ಕೊಂದವನು ಮದನ್ ಲಾಲ್ ಡಿಂಗ್ರಾ ಎಂಬ ಯುವಕ. ಸಾವರ್ಕರ್ ಪ್ರಚೋದನೆಯಿಂದಲೇ ಮದನ್ ಲಾಲ್ ಡಿಂಗ್ರಾ ಈ ಕೊಲೆ ಮಾಡಿದ್ದಾನೆ ಎಂಬ ಬಗ್ಗೆ ಬ್ರಿಟಿಷರಿಗೆ ಅನುಮಾನ ಇದ್ದದ್ದು ನಿಜ. ಆದರೆ ಆ ಅನುಮಾನಕ್ಕೆ ಅವರಲ್ಲಿ ಯಾವುದೇ ಸಾಕ್ಷಿ ಇಲ್ಲದ ಕಾರಣ ಸಾವರ್ಕರ್ ಆ ಪ್ರಕರಣದಿಂದ ಬಚಾವಾಗಿದ್ದರು. ಆದರೆ ತದನಂತರದ ಕಾಲದಲ್ಲಿ ತಮ್ಮ ಆತ್ಮಚರಿತ್ರೆಯಲ್ಲಿ ಆ ಕೊಲೆಯನ್ನು ಮಾಡಿಸಿದ್ದು ನಾನೇ ಎಂದು ಬಹಿರಂಗವಾಗಿಯೇ ಬರೆದುಕೊಂಡಿದ್ದರು ಸಾವರ್ಕರ್. ಅಂಡಮಾನ್ ಜೈಲಿನಲ್ಲಿ ಸಾವರ್ಕರ್ ಜೊತೆಗಿದ್ದ ಓರ್ವ ಖೈದಿ ತನ್ನ ಹೇಳಿಕೆಯಲ್ಲಿ ಜೈಲಿನ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಿ ಎಂದು ಸಾವರ್ಕರ್ ನಮ್ಮನ್ನು ಪ್ರಚೋದಿಸುತ್ತಿದ್ದರು. ಹಾಗಾದರೆ ನೀವೇ ಏಕೆ ಈ ಹೋರಾಟದ ನಾಯಕತ್ವ ವಹಿಸಿಕೊಳ್ಳಬಾರದು ಎಂದು ನಾವು ಮರುಪ್ರಶ್ನೆ ಮಾಡಿದರೆ ಅವರು ಹೋರಾಟದ ಮಾತುಕತೆಯಿಂದಲೇ ಹಿಂದೇಟು ಹಾಕುತ್ತಿದ್ದರು ಎಂದು ದಾಖಲಿಸಿರುವುದು ಸಾವರ್ಕರ್ ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ. ಹೀಗೆ 4 ಕೊಲೆಯಲ್ಲೂ ಇತರರನ್ನ ಪ್ರಭಾವಿಸಿ ಪ್ರಚೋದಿಸಿ ತಮ್ಮ ಕೆಲಸವನ್ನು ಮುಗಿಸಿಕೊಳ್ಳುತ್ತಿದ್ದ ಸಾವರ್ಕರ್ ಯಾವ ಕೊಲೆಯಲ್ಲೂ ನೇರ ತಾವೇ ಭಾಗಿಯಾದ ಇತಿಹಾಸವೇ ಇಲ್ಲ. ಹೀಗೆ ಅವರ ಪಾತ್ರವಿದ್ದ 4ನೇ ಕೊಲೆಯೇ ಮಹಾತ್ಮ ಗಾಂಧಿಯವರದ್ದು. ಸಾವರ್ಕರ್ ರತ್ನಗಿರಿ ಬಂಗಲೆಯಲ್ಲಿ ವಾಸವಿದ್ದ ಸಂದರ್ಭದಲ್ಲೇ ನಾಥುರಾಮ್ ಗೋಡ್ಸೆ ಸಾವರ್ಕರ್ ಅವರನ್ನು ಭೇಟಿಯಾಗಿದ್ದ. ಇಬ್ಬರ ನಡುವೆಯೂ ಬಹುವರ್ಷಗಳ ಒಡನಾಟವಿತ್ತು. ಗಾಂಧಿ ಹಂತಕರಲ್ಲೊಬ್ಬ ನಂತರದ ಕಾಲದಲ್ಲಿ ಅಪ್ರವಾಗಿ ಗಾಂಧಿ ಅವರನ್ನು ಕೊಲ್ಲುವ ಮುನ್ನ ಗೋಡ್ಸೆ ಸಾವರ್ಕರ್ ಅವರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದ ಎಂಬ ವಿಚಾರವನ್ನು ಹೇಳಿದ್ದರೂ ಅದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದ ಕಾರಣ ಈ ಪ್ರಕರಣದಿಂದಲೂ ಸಾವರ್ಕರ್ ಬಿಡುಗಡೆಗೊಂಡಿದ್ದರು. ಆದರೆ ಇದೇ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ಕೊಲೆಯ ಸಂಪೂರ್ಣ ತನಿಖೆಗಾಗಿ ಕಪೂರ್ ಕಮಿಷನ್ ಅನ್ನ ನೇಮಕ ಮಾಡಲಾಗಿತ್ತು. ಪ್ರಕರಣದ ತನಿಖೆ ನಡೆಸಿದ್ದ ಕಪೂರ್ ಕಮಿಷನ್ ತಂಡ ಸಾವರ್ಕರ್ ಅವರಿಗೆ ಗೊತ್ತಿಲ್ಲದೆ ಈ ಕೊಲೆ ನಡೆಯಲು ಸಾಧ್ಯವೇ ಇಲ್ಲ, ಆದರೆ ಇದನ್ನು ನಿರೂಪಿಸಲು ನಮ್ಮ ಬಳಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಇಲ್ಲ ಎಂದು ವರದಿ ನೀಡಿತ್ತು. ಈ ವರದಿಯಿಂದ ಸಾವರ್ಕರ್ ಅವರ ಪ್ರತಿಷ್ಠೆ ಸಂಪೂರ್ಣವಾಗಿ ಕುಸಿದು ಹೋಯಿತು. ಗಾಂಧಿ ಬೆಂಬಲಿಗರಿಂದ ಸಾವರ್ಕರ್ ಮನೆ ಮೇಲೆ ದಾಳಿ ನಡೆದಿತ್ತು. ಅಲ್ಲದೆ ಹಲವು ಪ್ರಮುಖ ರಾಷ್ಟ್ರೀಯ ನಾಯಕರು ಸಾವರ್ಕರ್ ಅವರಿಂದ ಹಿಂದೆ ಸರಿಯಲು ಆರಂಭಿಸಿದ್ದರು. ಅವರ ಸಭೆಗಳಿಗೆ ಜನಸಂದಣಿ ಕಡಿಮೆಯಾಗಲಾರಂಭಿಸಿತು. ಒಂದು ಹಂತದಲ್ಲಿ ಭಾರತದ ರಾಜಕೀಯದಲ್ಲಿ ಸಾವರ್ಕರ್ ಅವರ ಹೆಸರು ಸದ್ದಿಲ್ಲದೆ ಮರೆಯಾಗಿತ್ತು. ಇಂತಹ ಸಂದರ್ಭದಲ್ಲೇ ಸಲ್ಲೇಖ ವ್ರತಕ್ಕೆ ಮುಂದಾಗಿದ್ದ ಸಾವರ್ಕರ್ 1966 ಫೆಬ್ರವರಿ 26ರಂದು ಮೃತರಾದರು. ಸಾವರ್ಕರ್ ಮರಣದ ನಂತರ ಅವರನ್ನು ಅವರ ಸಿದ್ಧಾಂತವನ್ನು ಭಾರತೀಯ ರಾಜಕೀಯದಲ್ಲಿ ದೊಡ್ಡ ಮಟ್ಟಿಗೆ ಯಾರೂ ಬಳಸಲೇ ಇಲ್ಲ ಎಂದೇ ಹೇಳಬೇಕು. ಸ್ವತಃ ಬಿಜೆಪಿ ಸಹ ಸಾವರ್ಕರ್ ಸಿದ್ಧಾಂತವನ್ನು ಬಹಿರಂಗವಾಗಿ ಮಾತನಾಡಲು ಹಿಂದೇಟು ಹಾಕಿತ್ತು. ಆದರೆ 1990ರಲ್ಲಿ ಅಂಡಮಾನ್ ಜೈಲಿನಿಂದ ರಥಯಾತ್ರೆ ಆರಂಭಿಸಿದ್ದ ಲಾಲ್ ಕೃಷ್ಣ ಅಡ್ವಾಣಿ ಸಾವರ್ಕರ್ ಸಿದ್ಧಾಂತದ ಅಡಿಯಲ್ಲಿ ಹೊಸ ಭಾರತ ಸೃಷ್ಟಿಯಾಗಬೇಕು ಎಂಬ ಘೋಷಣೆ ಕೂಗುವವರೆಗೆ ಸಾವರ್ಕರ್ ಅವರನ್ನು ಬಿಜೆಪಿಯ ಅಧಿಕೃತ ಮುಖವನ್ನಾಗಿಸಿ ಅವರ ಹೆಸರಲ್ಲಿ ಮತ್ತದೇ ಕೋಮು ರಾಜಕಾರಣ ಕಟ್ಟಿದ್ದು ಬೇರೆ ಇದೆ ಇತಿಹಾಸ.